ಬಿಜೆಪಿಯ ಸಂಘಟನೆ ಬಹಳ ಅದ್ಭುತವಾಗಿತ್ತು, ನೋ ಡೌಟ್ ಅದರಲ್ಲಿ. ಅಂಡ್ ಕಾಂಗ್ರೆಸ್ ಎಲ್ಲ ಎಡವಿತು ಅಂತ ಮುಂದುವರೆದಂತೆ ನೀವು ಇಂಕು ಬಿಜೆಪಿ ಗೆಲ್ಲದಲ್ಲಿ ಒಂದು ಸಂಘಟನೆ ಕಂಟಿನ್ಯೂಸ್ ಆಗಿತ್ತು, ನಂಬರ್ 1. ಎರಡನೇದು ಮಹಾರಾಷ್ಟ್ರದ ಮಟ್ಟಿಗೆ ಫಡ್ನವೀಸ್ ಅವ್ರಿಗೆ ಒಂದು ಪ್ರಬಲವಾದ ನಾಯಕ ಅಲ್ಲಿ. ನಮ್ಮಲ್ಲಿ ಅಂತ ಪ್ರಬಲವಾದ ನಾಯಕ ಅಲ್ಲಿ ಹೊರಹೊಮ್ಮಿಲ್ಲ. ನಮ್ಮ ನಾಯಕರು ಅಲ್ಲಿ ದುರ್ಬಲ ನಾಯಕತ್ವ ತೋರಿಸಿರೋದಕ್ಕೆ ಮತ್ತು ಸಂಘಟನೆ ದುರ್ಬಲ ಮಾಡ್ಕೊಂಡಿರೋದಕ್ಕೆ ಈ ರೀತಿಯ ಸೋಲು ಕಂಡಿದ್ದೇವೆ. ಯಾಕಂದರೆ ಮುಂಬೈನಲ್ಲಿ ಇಲ್ಲ ನಾವು ಉದ್ಧವ್ ಠಾಕ್ರೆ ಜೊತೆಗಾರು ಸಪೋರ್ಟ್ ಮಾಡಬೇಕಾಗಿತ್ತು, ಅಲ್ಲಿನ ಅವ್ರಿಗೆ ಗೆಲುವುಕಾರು ಸಪೋರ್ಟ್ ಮಾಡಬೇಕಾಗಿತ್ತು. ಏಕಾಂಗಿಯಾಗಿ ನಿಂತ್ಕೊಳ್ತೀವಿ ಅಂದಿದೆ ಪೆಟ್ಟು ಬಿದ್ದಿದ್ದ. ಏಕಾಂಗಿಯಾಗಿ ನಿಂತಿದ್ರು ಕೂಡ ನಾವು ಒಂದು ವೀರೋಚಿತವಾದ ಹೋರಾಟ ಮಾಡಬೇಕಾಗಿತ್ತು, ಸೀಟ್ಗಳನ್ನ ಜಾಸ್ತಿ ತೆಗೋಬೇಕಾಗಿತ್ತು. ಇಲ್ಲ ಒಂದು 40 ಸೀಟ್ 50 ಸೀಟ್ ತೆಗಿದ್ರೆ ಅದು ಬೇರೆ ವಿಷಯ, 10% ನೀವು ಸೀಟ್ ತೆಗೆ ಸಾಧ್ಯ ಆಗಿಲ್ಲ ಅಂದ್ರೆ ಸೊ ನಾವಲ್ಲಿ ಎಡವಿದ್ದೀವಿ, ಸಂಘಟನೆ ದುರ್ಬಲ ಅಂತ. ಸೀನಿಯರ್ಸ್ ಬೆಳಗ್ಗೆ ಚರ್ಚೆ ಮಾಡ್ತಾ ಇದ್ರು ಈ ಮೈತ್ರಿ ಅಂತ ಬಂದಾಗ, ಬಿಜೆಪಿ ಮೈತ್ರಿ ಅಂತ ಹೋದ್ರೆ ಅವ್ರ ತಲೆ ಮೇಲಾದ್ರೂ ಹತ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ಸಾಧಿಸ್ಕೊಬಿಡ್ತಾರೆ. ಕಾಂಗ್ರೆಸ್ ಮೈತ್ರಿ ಅಂತ ಹೋಗ್ಬಿಟ್ರೆ ಅವ್ರಿಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಬಿಜೆಪಿ ದೂರ ಇಡಬೇಕು. ಅದಕ್ಕೆ ಯಾರ ಜೊತೆ ಸಿದ್ಧಾಂತಗಳು ಹಿಂಗಿದ್ರು ಪರವಾಗಿಲ್ಲ, ಅವ್ರ ಜೊತೆಗೆ ನಾವು ಮೈತ್ರಿ ಮಾಡ್ಕೊಬಿಡ್ತೀವಿ. ಇಲ್ಲ ನಮ್ಮ ಪಕ್ಷ ಆದ್ರೆ ಕೆಲವು ಪಕ್ಷಗಳು ಹೆಂಗ್ ಗೊತ್ತಾ,